ಬಹಳಷ್ಟು ಜನ ಇವತ್ತು ಅದರಲ್ಲಿ ಬೀಳ್ತಕ್ಕಂಥ ಪರಿಸ್ಥಿತಿ ಅದು ಇವತ್ತೇ ನನಗೆ ಆದಂತ ಘಟನೆ ಅದು. ಹಂಗಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಕಾಲಿಕ ಚರಂಡಿ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ. ಯಾವುದೇ ತರದ ಅವಘಡ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕಂತಕ್ಕಂಥದ್ದು ನಮ್ಮ ಹೈದರಾಬಾದ್ ಹೋಗ್ತಕ್ಕಂಥ NH ಹೈವೇ ರೋಡಲ್ಲಿ ಬರ್ತಕ್ಕಂಥ ರಾಮಸಮುದ್ರ ಗ್ರಾಮದಲ್ಲಿ ಚರಂಡಿ ನೀರು ಈ ರಸ್ತೆ ಮೇಲೆ ಹರಿದುಕೇಸಿ ಸಾರ್ವಜನಿಕರು ತಿರುಗಾಡದಂಥ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇದೇ ಮುಂಭಾಗದಲ್ಲಿ ಇರ್ತಕ್ಕಂಥ ಹೈಸ್ಕೂಲ್ ಅದ, ಮಕ್ಕಳು ಹಿಂಗೆ ಹೋಗ್ಬೇಕು, ಗಾಡಿ ನೀರು ಸಡದಕೇಸಿ ಗಬ್ಬೆದ್ದು ನಾರ್ತಿದ್ದು ಇದು ಪಾಸುಗಟ್ಟಿಗೇಸಿ ಬಹಳಷ್ಟು ಜನ ಇವತ್ತು ಅದರಲ್ಲಿ ಬೀಳ್ತಕ್ಕಂಥ ಪರಿಸ್ಥಿತಿ ಅದು ಇವತ್ತೇ ನನಗೆ ಆದಂಥ ಘಟನೆ ಅದು. ಹಂಗಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿ ನೀರನ್ನು ಸ್ವಚ್ಛಗೊಳಿಸಿ ವಾಹನ ಸವಾರಿಗೆ ಅನುಕೂಲ ಆಗಬೇಕು. ಮತ್ತು ಈ ನೀರು ಸಿಡಿದ ಅಪಘಾತ ಆಗೋ ಸಂಭವ ಅದ. ಹಂಗೇನಾದ್ರೂ ಸಂಬಂಧಪಟ್ಟವರೇ ನೇರ ಹೊಣೆ ಹೊರಬೇಕಾಗ್ತದ, ಇಲ್ಲಾಂದ್ರೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ರಾಜ್ಯ ಹೆದ್ದಾರಿ ಅಂದರೆ ಬಿಜಾಪುರ ಟು ಹೈದರಾಬಾದ್ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಮೇಲೆ ಏನದ ರಾಮಸಮುದ್ರ ಗ್ರಾಮದಲ್ಲಿ ಚರಂಡಿ ನೀರು ತುಂಬಿ ರಸ್ತೆ ಮೇಲೆ ಹರಿದು ಬರೀ ಪಾಸುಗಟ್ಟಿಗೆಸಿ ಇವತ್ತು ಜನರು ತಿರುಗಾಡಲಾರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತು ಗಬ್ಬೆದ್ದು ನಾರ್ತಿತ್ತು. ಅದರಲ್ಲಿ ನಾನು ನೋಡ್ಲಿಕ್ಕೆ ಹೋದಾಗ ನಾನೇ ಕಾಲ್ಜಾರಿ ಬಿದ್ದಿರ್ತಕ್ಕಂಥದ್ದು. ಒಂದಾದರೆ ದಿನನಿತ್ಯ ಮಕ್ಕಳು ಕೂಡ ಹೈಸ್ಕೂಲಿಗೆ ಹಿಂಗೆ ತಿರುಗಾಡ್ತಾರೆ, ಸಾರ್ವಜನಿಕರು ಹೊಲ ಹೋಗತಿ ತಿರುಗಾಡ್ತಾರೆ, ಅವರು ಕೂಡ ಎಷ್ಟು ಜನ ಬಿದ್ದಾರಂತ ಗೊತ್ತಾಗಿಲ್ಲ. ಒಂದು ಎರಡನೇದು ಗಾಡಿ ಹೋಗೋ ಟೈಮ್ನಾಗ ಯಾರಾದ್ರೂ ಓವರ್ಟೇಕ್ ಮಾಡಿ ಇನ್ನೊಂದು ಗಾಡಿ ಹೋಗಿಬಿಟ್ರೆ ಆ ಕಲುಷಿತ ನೀರು ಏನದ ಬೇರೆ ಸಾರ್ವಜನಿಕ ರೈತರ ಮ್ಯಾಗ ಮಕ್ಕಳ ಮ್ಯಾಗ ತರಿಸಿ ಸಮಸ್ಯೆ ಆಗ್ತದೆ. ಮತ್ತು ಅದೇ ಸ್ಥಳದಲ್ಲಿ ಸಾಕಷ್ಟು ಅಪಘಾತ ಆದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ತಕ್ಷಣ ಅದನ್ನು ಸರಿಪಡಿಸ್ಬೇಕಂತೇಳಿ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಸ್ವಚ್ಛಗೊಳಿಸಿ ಮತ್ತು ಅದನ್ನು ತಾತ್ಕಾಲಿಕ ಚರಂಡಿ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ತಕ್ಷಣ ಅದನ್ನು ತಾತ್ಕಾಲಿಕ ಆಗಬಾರ್ದು, ಸಂಪೂರ್ಣ ಅದು ಕಾಮಗಾರಿ ಏನದಂದ್ರೆ ಮತ್ತೆ ಅದನ್ನು ಚರಂಡಿ ಯಾಕೆ ಇಟ್ಟಿಲ್ಲ, ಇಂದ ಕೆಲಸ ಯಾಕೆ ಆಗಿಲ್ಲ, ಇದನ್ನು ಯಾರು ನುಂಗಿದಾರ ಅಂತಕ್ಕಂಥದ್ದು ಗೊತ್ತಾಗಬೇಕು. ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರ್ಮನೆಂಟ್ ಶಾಶ್ವತ ಪರಿಹಾರಕ್ಕೆ ಕಲ್ಪಿಸಿಕೊಡಲು ಮುಂದಾಗಬೇಕು. ಇಲ್ಲದಿದ್ದರೆ ಅದೇ ಸ್ಥಳದಲ್ಲಿ ಇನ್ನೂ ಹೋರಾಟ ಕೂಡ ಮಾಡುವುದಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಯಾದಗಿರಿಯಿಂದ ಹೈದರಾಬಾದ್ಗೆ ಹೋಗ್ತಕ್ಕಂಥ ಈ ಹೈವೇ ಮುಖ್ಯ ಹೆದ್ದಾರಿ ಮೇಲೆ ಚರಂಡಿ ನೀರು ರಸ್ತೆ ಮೇಲೆ ಬಂದು ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದವು. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇದು ಚರಂಡಿ ಆಗಿದ್ದಿಲ್ಲ. ತಕ್ಷಣ ಚರಂಡಿ ನಿರ್ಮಾಣ ಮಾಡಬೇಕು, ಇಲ್ಲಾಂದರೆ ಸರ್ಕಲ್ನಲ್ಲಿ ಇದೆ ರಸ್ತೆ ರಾಮಸಮುದ್ರದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಚರಂಡಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಮುಂದೆ ಏನಾದ ತಕ್ಷಣ ಇದು ಮರಗಿರ ಮೇಲೆ ಸ್ವಚ್ಛ ಮಾಡಿ ಸಾರ್ವಜನಿಕರಿಗೆ ರಸ್ತೆ ತಿರುಗಾಡಲಿಕ್ಕೆ ಅನುಕೂಲ, ಸಾರ್ವಜನಿಕರ ವಾಹನ ಸವಾರಿಗೆ ಅನುಕೂಲ ಮಾಡಬೇಕು. ಮುಂದೆ ಯಾವುದೇ ಥರದ ಅವಘಡ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕಂತಕ್ಕಂಥದ್ದು ನನ್ನ ಆಗ್ರಹ.